ಅವ್ರು ಯಾವತ್ತೂ ರೈತರ ಮಗ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಆದರೆ ನೀವು ಸತ್ತಾಗಲೂ ಕೂಡ ನಿಮ್ಮದೇ ಇರೋದು 3 ಅಡಿ 6 ಅಡಿನೇ, ಇದೇ ಸೌದೆನೆ, ಇದೇ ಮರಗಳಿಂದ. ಕಣ್ಣುಗಳೆರಡು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಕಾಣಿಸೋರ್ಗೆ ಬಹುಶಃ ಯಾರು ಈ ತರ ಮಾತನ್ನು ಹೇಳೋದಿಲ್ಲ. ವೀಕ್ಷಕರೇ, ಇವತ್ತು ಬೈರಮಂಗಲದಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆಗೆ ಮಹಿಳಾ ರೈತರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರೋದು ಮೆರವಣಿಗೆ ಮುಖ್ಯ ಅಲ್ಲ, ಪಾದಯಾತ್ರೆ ಮುಖ್ಯನ ಅವರು ರೈತರ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ. ಮೇಡಮ್, ಹೊರಡಿಸಿದ್ದಾರೆ. ಒಂದು ಕಡೆ ಸರ್ಕಾರ ಕೂಡ ಯಾವುದೇ ಕಾರಣಕ್ಕೂ ಭೂಮಿಯನ್ನ ಬಿಟ್ಕೊಡೋ ಮಾತಿಲ್ಲ, ನಾವು ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀವಿ? ನಾವಿದ್ರೆ ಅಲ್ವಾ ಸರ್ ಸರ್ಕಾರ, ನಾವು ರೈತರು ನಾವು ಭೂಮಿ ಕೊಡಲ್ಲ ಅಂದಮೇಲೆ ಅವ್ರು ಹೆಂಗೆ ಇದು ಮಾಡ್ತಾರೆ? ಮಾಡಲಿ ಬಿಡಿ, ನಾವು ಎಲ್ಲಿವರೆಗೂ ಹೋಗ್ತೀವೋ ಹೋರಾಟ ನಮ್ಮ ಭೂಮಿಗೋಸ್ಕರ ಮಾಡೇ ಮಾಡ್ತೀವಿ. ನಾವು ಎಲ್ಲಿವರೆಗೂ ಆದ್ರೂ ವಿಧಾನಸೌಧ ಆದರೂ ಸರಿ, ಡೆಲ್ಲಿ ಆದರೂ ಸರಿ ಮಾಡ್ತೀವಿ ನಮ್ಮ ಭೂಮಿಗೋಸ್ಕರ. ಮತ್ತೆ ಇದು 457 ದಿನ ಆಯಿತು ಇವತ್ತಿಗೆ ಇಲ್ಲಿನ ಪ್ರತಿಭಟನೆ ಶುರುವಾಗಿ. ಸೊ ಇವತ್ತಿಂದ ಬೇರೆದೇ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಇದು ಮುಂದೆ ಹೇಗೆ ಹೋಗ್ಬೋದು ಅಂತ ನೀವು ನೋಡ್ತಾ ಇದ್ದೀರಲ್ವಾ ಸರ್, ಮೀಡಿಯಾದವರೆಲ್ಲ ನೋಡ್ತಾ ಇದ್ದೀರಾ. ಇದು ಬಂಜರ, ಇದೇನು ಹೈನುಗಾರಿಕೆ, ನಾವೆಲ್ಲ ಹೈನುಗಾರಿಕೆ ಮಾಡ್ತಾ ಇರೋದು. ನಾವು ಬಿಡಲ್ಲ, ಭೂಮಿ ಬಿಡಲ್ಲ. ನೀವು ಎಲ್ಲಿಂದ ಬರ್ತಿರೋದು? ನಾವು ಇದೇನೆ, ಇಲ್ಲೇವರೇನೆ. ನಿಮ್ದು ಎಷ್ಟು ಎಕರೆ ಜಮೀನು ಇದೆ? ನಮ್ಮದು ಇದೆ ಸರ್ 4 ಎಕರೆ. ಏನೆಲ್ಲ ಬೆಳೀತಾ ಇದ್ರಿ? ನಾವು ತೆಂಗಿದೆ, ಜೋಳ ಹಾಕ್ತೀವಿ, ಹೈನುಗಾರಿಕೆ ಮಾಡ್ತೀವಿ, ಹುಲ್ಲಿದೆ, ಹಸು ಇದೆ, ಎಲ್ಲ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರೆ ಶೇಕಡ 80% ಜನ ನಮ್ಗೆ ಒಪ್ಕೊಂಡಿದ್ದಾರೆ, ರೈತರು ಕೊಡ್ತಾ ಇದ್ದಾರೆ ಅಂತ. ಆಯ್ತು, ಅವ್ರು 80% ಕೇಳಿದಾರಲ್ವಾ, ಒಪ್ಕೊಂಡಿರೋರ ಹತ್ರ ತಗೊಳ್ಳಿ ಬಿಡಿ ಸರ್. ಓಕೆ, ನಮಗೆ ಅವರು ತಗೊಂಡು 80% ಯಾರು ಒಪ್ಕೊಂಡಿದಾರೋ ಅವ್ರ ಹತ್ರ ತಗೊಳ್ಳಿ. ನಾವು ಕೊಡಲ್ಲ ಅನ್ನೋರ್ನ ಬಿಡ್ಬೇಕು. ಅವ್ರು 80% ಒಪ್ಕೊಳ್ಳೋರಂತಲ್ಲ, ಅವ್ರ ಹತ್ರ ಅವ್ರ ಭೂಮಿ ತಗೊಳ್ಳಿ. ಕೊಡ್ತೀವಿ ಅಂತ ಹೋಗಿದ್ದಾರಲ್ಲ ರೈತರು, ಅವ್ರ ಹತ್ರ ತಗೊಳ್ಳಿ. ನಾವು ಕೊಡಲ್ಲ ಅನ್ನೋರ್ನ ಅವರು ಇದು ಮಾಡಬಾರ್ದು ಸರ್, ನಾವು ಬಿಟ್ಬಿಡ್ಬೇಕು. ಮತ್ತೆ ಡಿ ಕೆ ಶಿವಕುಮಾರ್ ಮತ್ತೊಂದು ಹೇಳ್ತಾ ಇದ್ದಾರೆ, ನಾನು ಕೂಡ ರೈತನ ಮಗ, ಇಲ್ಲಿನ ರೈತರಿಗೆ ಒಳ್ಳೆ ರೇಟ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಏನು ತಪ್ಪಿದೆ, ಅಭಿವೃದ್ಧಿ ಕೂಡ ಮಾಡ್ತಾ ಇದ್ದೀನಿ. ಅದೇ ಹೇಳ್ತಾರಷ್ಟೇ ಮಧ್ಯದವರು, ನಾನು ರೈತರ ಮಗ ಅಂತ ಓಟ್ ಹಾಕಿಸ್ಕೊಳ್ಳೋಕಂಟ. ಅವ್ರು ಯಾವತ್ತೂ ಹೇಳ್ತಾರೆ ನಾನು ಒಬ್ಬ ಬಿಗ್ ಮೇಕ್ಸ್ ಮ್ಯಾನು, ನಾನು ರೈತರಿಂದ ಮುಂದೆ ಬರಲ್ಲ, ನಾನು ಟ್ಯಾಲೆಂಟಿಂದ ಮುಂದೆ ಬಂದೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸರ್. ಅವ್ರು ಯಾವತ್ತೂ ರೈತರ ಮಗ ಆಗಕ್ಕೆ ಸಾಧ್ಯನೇ ಇಲ್ಲ ಸರ್. ಕೃಷಿಗಳಿಲ್ಲ, ಮತ್ತು ಇಲ್ಲಿ ಬೆಳೀತಾರಂಥ ತರಕಾರಿ, ಹಾಲು ಎಲ್ಲ ಕೂಡ ವಿಷಪೂರಿತವಾಗ್ತಾ ಇದೆ ಅಂತ ಹೇಳೋ ಮತ್ತೊಂದು ಆರೋಪ. ಈಗ ನಾವು ಅಲ್ಲಿ ಒಂದು ಟ್ಯಾಂಕ್ ಐತೆ, ಟ್ಯಾಂಕ್ ಮೇಲೆ ಹತ್ಬಿಟ್ಟು ಇಷ್ಟು ದಿನ ನಾವೆಲ್ಲ ಗ್ರೌಂಡ್ ಸರ್ವೆ ಮಾಡಿಸಿ ಆ ಎಪ್ಪನ್ ಕೊಟ್ಟಿದ್ದೀವಲ್ಲ, ಆ ಎಪ್ಪನ ಕಣ್ಣೇನ ನಾವು ಹೋಗ್ಬಿಟ್ಟಿದ್ರೆ ಕನ್ನಡಕ ಹಾಕೊಂಡು ಆಪ್ರೇಷನ್ ಮಾಡಿಸ್ಕೊಂಡು ಕನ್ನಡಕ ಹಾಕೊಂಡು ನೋಡ್ರಿ ಅಂತ ಹೇಳ್ರಿ. ನಮ್ಮ ಬನ್ಗಿರಿ ಬೈರ್ಮಂಗಲ ಇವೆಲ್ಲ ಕೊಟ್ಟಿದ್ದೀವಲ್ಲ, ಅದ್ರ ನಾವು ಎಪ್ಪನ್ನ ಒಂದು ಸ್ವಲ್ಪ ಕನ್ನಡಕ ಆಪ್ರೇಷನ್ ಮಾಡಿಸ್ಕೊಂಡು ಡಿ ಕೆ ಸರ್ನ ಕನ್ನಡಕ ಹಾಕೊಂಡು ಬಂದು ನಮ್ಮನ್ನ ನೋಡಿ ಅದು ಬರಡು ಭೂಮಿನ ಇಲ್ಲ ಬೆಳೆ ಬೆಳೀತಾವ್ರ ಅಂತ ನೋಡಿ ಆಮೇಲೆ ಎಪ್ಪ ತಗೊಳ್ಳಿ. ರಾಜ್ಯ ಸರ್ಕಾರ ತನ್ನ ದಬ್ಬಾಳಿಕೆ ಧೋರಣೆಯನ್ನು ಪ್ರದರ್ಶನ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಸರ್ವಾಧಿಕಾರಿ ಧೋರಣೆ. ಬಂದು ಬಿಡದಿಯಲ್ಲಿ ತಂಡ ಪರಿಶೀಲನೆ ಮಾಡಿಲ್ಲ, ರೈತರ ಪರ್ಮಿಷನ್ ಅನ್ನ ತಗೊಂಡಿಲ್ಲ, ಆದರೂ ಕೂಡ 518 ಎಕರೆ ಏನು ಭೂಸ್ವಾಧೀನಕ್ಕೆ ಮುಂದಾಗಿದೆ, ಅಧಿಸೂಚನಾ ಪತ್ರನ ಹೊರಡಿಸಿದೆ. ಅದಕ್ಕೆ ಯಾವುದೇ ಮೌಲ್ಯ ಇಲ್ಲ. ಅಧಿಸೂಚನಾ ಪತ್ರನೂ ಕೂಡ ನಾವು ಸುಟ್ಟು ಹಾಕಿ ಪ್ರತಿಭಟನೆ ಮಾಡಿದ್ವಿ. ಇದು ರೈತರ ಪಾಲಿನ ಮರಣ ಶಾಸನ. ಇದು ಸೊ ಅದು ಕೇವಲ ಕಿಚ್ಚಲ್ಲ, ಹೋರಾಟದ ಕಿಚ್ಚು, ಬೆಂಕಿಯ ಕಿಚ್ಚಲ್ಲ, ಅದು ಹೋರಾಟದ ಕಿಚ್ಚಾಗಿತ್ತು. ಈ ಜ್ವಾಲೆ, ಈ ಕೆನ್ನಾಲಿಗೆ ಎಲ್ಲಿವರೆಗೂ ವ್ಯಾಪಿಸಬೇಕು, ಎಲ್ಲಿವರೆಗೂ ಜೀವಂತವಾಗಿರಬೇಕು ಅಂದರೆ ರಾಜ್ಯ ಸರ್ಕಾರ ತನ್ನ ಈ ದಬ್ಬಾಳಿಕೆ ನೀತಿನ ಹಿಂಪಡಿಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಅವ್ರು ಏನೇ ಮಾಡಿದ್ರು ಕೂಡ ನಮ್ಮನ್ನು ತುಳ್ಕೊಂಡೇ ಹೋಗಬೇಕು, ನಮ್ಮ ಸಮಾಧಿ ಮೇಲೆ ಮಾಡಬೇಕು ಹೊರತು ನಾವು ಜೀವಂತವಾಗಿರೋವರೆಗೂ ಕೂಡ ಈ ದಬ್ಬಾಳಿಕೆಗೆ ನಾವು ಮಣಿಯಲ್ಲ. ಮತ್ತೆ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ ಸರ್ಕಾರ ಹೇಳ್ತಿರೋದೇನು ಅಂತ ಹೇಳಿದ್ರೆ, ಈ ಟೌನ್ಶಿಪ್ ಅನ್ನುವ ಕಾನ್ಸೆಪ್ಟು ಕುಮಾರಸ್ವಾಮಿಯವರ ಕನಸಿನ ಕೂಸು. ಅದೇನು ಗೊತ್ತಾ, ಸುಮ್ಮನೆ ಎಲ್ಲೋ ಜಾರ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಕುಮಾರಣ್ಣವರ ಕನಸಿನ ಕೂಸಾಗಿತ್ತು. ಯಾವಾಗ 20 ವರ್ಷದ ಹಿಂದೆ 2006ರಲ್ಲಿ ಅವರು ಅಭಿವೃದ್ಧಿ ನಿಟ್ಟಿನಲ್ಲಿ ಟೌನ್ಶಿಪ್ಪಿಗೆ ಮುಂದಾಗಿದ್ರು. ಆಗ ಇದು ಇಷ್ಟು ಮಟ್ಟಿಗೆ ಫಲವತ್ತತೆಯಿಂದ ಕೂಡಿರಲಿಲ್ಲ. ಅದು ಭಾಗಶಃ ಬರ್ಡಾಗಿತ್ತು. ರಾಗಿ ಬಿಟ್ಟರೆ ಯಾವುದೇ ಬೆಳೆನ ಬೆಳೀತಾ ಇರಲಿಲ್ಲ. ಈಗ ಏನು ಪ್ರತಿಭಟನೆ ವಿರೋಧ ವ್ಯಕ್ತವಾಯಿತು, ಅವಾಗಲೂ ಕೂಡ ವಿರೋಧ ವ್ಯಕ್ತ ಆದಮೇಲೆ ಮಾನವೀಯತೆ ದೃಷ್ಟಿಯಿಂದ ಕುಮಾರಣ್ಣವರು ಅದನ್ನು ಕೈ ಬಿಟ್ಟಿದ್ರು. ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರಲ್ಲ, ಕುಮಾರಣ್ಣನ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ ಅಂತ. ಕುಮಾರಣ್ಣ ಎಲ್ಲಿ ಟೌನ್ಶಿಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಿಡದಿಯಲ್ಲಿ. ಅವ್ರ ಮಾರ್ಗದರ್ಶನನ ಇವ್ರು ಪಾಲನೆ ಮಾಡಬೇಕು ಅಂತಂದರೆ ಈ ರೈತ ವಿರೋಧಿ ನೀತಿನ ಏನವರು ತರೋದಕ್ಕೆ ಮುಂದಾಗ್ತಾ ಇದ್ದಾರೆ ಅದನ್ನು ಕೈ ಬಿಡಲಿ. ಅದು ಕುಮಾರಣ್ಣನ ಹೆಸರು ಹೇಳ್ಕೊಂಡು ಇವರೆಲ್ಲೋ ನುಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ಪಷ್ಟವಾಗಿ ಕುಮಾರಣ್ಣವರು ಕೂಡ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಮುಖಂಡರು ಕೂಡ ಮಾತಾಡ್ತಾ ಇದ್ದಾರೆ, ನಾವು ಕೂಡ ಮಾತಾಡಿದ್ದೀವಿ. ಮತ್ತು ವಾಸ್ತವತೆ ಏನಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಅವರು ರೈತರ ವಿರೋಧದ ನಡುವೆ ಅವರು ಮಾಡೋದಕ್ಕೆ ಮುಂದುವರೆದಿಲ್ಲ. ಅವ್ರು ಯಾವಾಗ ವಿರೋಧ ವ್ಯಕ್ತ ಆಯಿತು ಮಾನವೀಯತೆ ದೃಷ್ಟಿಯಿಂದ, ಅವರು ಅವತ್ತು
ಕೈ ಬಿಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಹೆಸರನ್ನ ತಗೊಳ್ಳೋದು, ಅವ್ರ ಮೇಲೆ ಹಾಕುವಂಥದ್ದು ಸರಿಯಲ್ಲ. ಮತ್ತೆ ಡಿ ಕೆ ಶಿವಕುಮಾರ್ ಅವರು ಮತ್ತೊಂದು ಹೇಳ್ತಾ ಇದ್ರು, ಇಡೀ ಈ ರೈತರು ಏನಿದ್ದಾರೆ ಇವ್ರು ಯಾರು ಕೂಡ ರೈತರಲ್ಲ, ಇಲ್ಲಿ ಅಲ್ಲೂ ಕೂಡ ಕೃಷಿಕರಿಲ್ಲ, ಮತ್ತೆ ಕೃಷಿಗೆ ಯೋಗ್ಯವಾದಂಥ ಭೂಮಿ ಇದಲ್ಲ ಅಂತ. ಮೋಸ್ಟ್ಲಿ ಅವ್ರಿಗೆ ಕಣ್ಣುಗಳೆರಡು ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಕಾಣಿಸೋರ್ಗೆ ಬಹುಶಃ ಯಾರು ಈ ತರ ಮಾತನ್ನು ಹೇಳೋದಿಲ್ಲ. ನೀವೇ ಬಂದು ನೋಡಿದಿರ, ಮಾಧ್ಯಮದವರು ನಾವಿದ್ದೀವಿ, ಪ್ರತಿಯೊಬ್ರು ನೋಡ್ತಾ ಇದೀವಲ್ಲ, ಎಲ್ಲ ಹಚ್ಚ ಹಸಿರಾಗಿದೆ. ಇಲ್ಲಿ ಎಲ್ಲರೂ ಕೂಡ ರೈತರೇ ಇರೋದು, ಹೈನುಗಾರಿಕೆ ಮಾಡೋರೇ ಇರೋದು. ಸೊ ಕಣ್ಬಿಟ್ಟು ನೋಡ್ಲಿ, ಬಂದು ನೋಡಿದ್ರೆ ತಾನೇ ಗೊತ್ತಾಗೋದು. ಎಲ್ಲೋ ಕುತ್ಕೊಂಡು ಹೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ಮತ್ತೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ನಾವು 1 ಎಕರೆಗೆ 2 ಕೋಟಿ ಕೊಡ್ತಾ ಇದೀವಿ, ಇದಾಗ್ತಾ ಅಮೌಂಟ್ ಕೊಡ್ತಾ ಇದೀವಲ್ಲ, ನಾವು ಒಳ್ಳೆ ಬೆಲೆ ರೇಟ್ ಕೊಡ್ತಾ ಇದೀವಿ ಅಂತ. ನೋಡಿ, ಅವ್ರು ನಿಗದಿ ಪಡಿಸಿರ್ಬೋದು, ಏನು ಬೆಲೆ ಇದೆ, ಅಸಲಿ ಬೆಲೆ ಏನಿದೆ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಅವ್ರು ನಿಗದಿ ಪಡಿಸಿರ್ಬೋದು. ಆದರೆ ಅದು ಎಲ್ಲಿವರೆಗೂ ಬರುತ್ತೆ? ಇಲ್ಲಿನ ಶಾಸಕರು ಏನು ಹೇಳ್ತಾ ಇದ್ರೆ, ಇಷ್ಟು 457 ದಿನ ಆಯಿತು ಶಾಸಕರು ಬಂದಿದ್ರ, ಏನು ಹೇಳ್ತಾ ಇದ್ರೆ? ಶಾಸಕರು ಕೇಳಿದ್ರೆ ಇದು ಕಂಪ್ಲೀಟ್ ಆಗಿ ಕುಮಾರಸ್ವಾಮಿ ಅವರ ಕನಸಿನ ಕೂಸು ಅಂತಾರೆ. ಕುಮಾರಸ್ವಾಮಿನ ಕನಸಿನ ಕೂರಲ್ಲಿ ಕುಮಾರಸ್ವಾಮಿ ಏನೋ ಮಾಡ್ಕೊಳ್ತಾರೆ. ಇವ್ರ್ಯಾರು ಸರ್ ಎಲ್ಲ ಮಾಡೋಕ್ಕೆ? ನಾವು ಡಿ ಕೆಗೆ ಹೋಗಿ ಹೇಳಿದ್ವಿ, ನಾವು ಭೂಮಿ ಕೊಡ್ತೀವಿ ಬನ್ನಿ, ನಮ್ಮ ಭೂಮಿ ಇದೆ ಅಂತೇಳಿ. ನಮ್ಮ ಪಾಡ್ ನಾವು ಹೆಂಗೋ ಮಾಡ್ಕೊಂಡಿದ್ದೀವಿ, ನಮ್ಮ ರೈತರು ನಂಗೆ ಬಿಟ್ಬಿಡ್ಲಿ, ಅವ್ರ ಹತ್ರ ನಾವು ಹೋಗ್ಲಿಲ್ಲ, ನಾವು ಭೂಮಿ ಕೊಡ್ತೀವಿ ಬನ್ನಿ ಅಂತೇಳಿ. ನಾವೇನೋ ಮಾಡ್ತಾ ಇದ್ದೀವಿ, ನಾವು ಜಮೀನಿಲ್ಲ ಆದರೂ ನಾವು ಜೀವನ ಮಾಡ್ತಾ ಇದೀವಿ ಸರ್. ಇವ್ರ ಹತ್ರ ಹೋಗಿ ಕೇಳಲಿಲ್ಲ ನಾವು, ಬನ್ರಿ ಇಲ್ಲಿ ಅಕ್ವೈರ್ ಮಾಡ್ಕೊಳ್ರಿ ಅಂತ. ಅಕ್ವೈರ್ ಮಾಡಿದ್ರೆ ಬಿದ್ದಿದೆ, ಅಲ್ಲಿ ಹೋಗಿ ಮಾಡ್ಕೊಳ್ಳಿ ಇವ್ರು. ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ಮಾತೇನು ಅಂತ ಹೇಳಿದ್ರೆ, ಇಲ್ಲಿ ಯಾರೂ ಕೃಷಿನೇ ಮಾಡ್ತಾ ಇಲ್ಲ ಫಸ್ಟ್ ಆಫ್ ಆಲ್, ಅದೊಂದು ಮಾತು. ಮತ್ತು 80% ಜನ ರೈತರು ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮತ್ತು ಬೆಂಗಳೂರಿನ ಒತ್ತಡವನ್ನು ತಗ್ಗಿಸ್ಲಿಕ್ಕೆ ನಾವು ಈ ಪ್ರಯತ್ನ ಮಾಡ್ತಾ ಇದ್ವಿ, ಇದೆಲ್ಲವೂ ಕೂಡ ಅಭಿವೃದ್ಧಿ ಅಲ್ವಾ? ಇಲ್ಲ ಸರ್, ಬಾಲಕೃಷ್ಣ ಆಗಲಿ ಡಿ ಕೆ ಶಿವಕುಮಾರ್ ಆಗಲಿ ಯಾವತ್ತೂ ಬೈರ್ಮಾಳ ಪಂಚಾಯತಿಗೆ ಬಂದು ಕೇಳಲಿಲ್ಲ. ಇಲ್ಲಿ 80% ಒಂದು ಯಾರಲ್ಲ, ಅವ್ರು ಯಾರು ಬಂದು ತೋರಿಸಿದ್ರೆ ಅವ್ರು ಮಾಡ್ಕೊಳ್ಳಿ. 457ನೇ ದಿನ ಇವತ್ತು ಪ್ರತಿಭಟನೆ, ಏನು ಹೇಳ್ತೀರಿ? ಏನು ಹೇಳೋಕ್ಕಾಯ್ತಿಲ್ಲ ಸರ್, ಯಾಕಂದರೆ ನಮ್ಮ ಪರಿಸ್ಥಿತಿ ರೋಡಿಗೆ ಬಂದು ಕೂತ್ಕೊಬಿಟ್ಟಿದ್ದೀವಿ ಬೀದಿಲಿ. ಇವತ್ತು ಒಂದು ನಾಯಿಗಿಂತ ಕಡೆ ಆಗ್ಬಿಟ್ಟಿದ್ದೀವಿ. ಎಲ್ಲೋ ಹೋದ್ರೂ ನಮಗೆ ರೈತ ಅಂದರೆ ಏನೋ ಒಂಥರ ಕೇವಲ ಆಗ್ಬಿಟ್ಟಿದ್ದೀವಿ. ನಾವು ಅವ್ರ ಕಣ್ಣಿಗೆ ಯಾವ ಥರ ಕಾಣಿಸಿದ್ದೀವಿ ಏನೋ. ಕನಕಪುರದ ರೈತರು ಬೇರೆ, ರಾಮನಗರ ರೈತರು ಬೇರೆ ಆಗ್ಬಿಟ್ಟಿದ್ದೀವಿ. ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋಂಥ ನಾವು ಖುಷಿಪಟ್ಟು ನಮ್ಮ ಭೂಮಿನ ಉಳಿಸ್ಕೊಡ್ತಾರೆ ಅಂತ ಅಂದ್ಕೊಂಡು ಒಂದು ಭರವಸೆಯಿಂದ ಇಷ್ಟು ದಿನ ಹೋರಾಟ ಮಾಡಿದ್ರು ಪರವಾಗಿಲ್ಲ, ಏನೋ ಇವತ್ತು ನಮಗೆ ಜಯ ಸಿಗ್ಬೋದು ಅಂದ್ಕೊಂಡು. ಆದರೆ ಅವರು ಈ ರೀತಿ ಅಧಿಸೂಚನೆ ಎಲ್ಲ ಹೊಡೆಸ್ತಿರೋದು ನೋಡಿದ್ರೆ ಅವರು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಹಚ್ತಿದ್ದಾರೆ. ಆದರೆ ನಾವಂತೂ ರೈತರು ಯಾವುದೇ ಕಣಕ್ಕೂ ಬಗ್ಗಲ್ಲ. ಒಂದು ಕಡೆ, ಇನ್ನೊಂದು ಕಡೆ ನಾವು ಈ ಹೆಣ್ಮಕ್ಳು ಶಾಪ ತಡ್ತೆ ಅಂತಿರಲ್ಲ. ಇಲ್ಲಿ ಯಾವತ್ತೂ ಕೂಡ ಈ ರಾಮನಗರಕ್ಕೆ ಕಾಲಿಟ್ಟ ಅಧಿಕಾರಿಗಳೇ ಆಗಲಿ ಅಥವಾ ಯಾರು ಸರ್ಕಾರ ನಡೆಸಬೇಕು ಅಂತ ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋಕ್ಕೆ ಬಂದವರು ಯಾರೂ ಅಧಿಕಾರ ಮಾಡಲಿಲ್ಲ. ಎಲ್ಲ ಅಧಿಕಾರ ಕಳ್ಕೊಳ್ತಾ ಹೋಗಿದ್ದಾರೆ. ಇವ್ರಿಗೂ ಕೂಡ ಇದೇ ರೀತಿ ಹೇಳ್ತಾ ಇದೀವಿ, ಬೇಡ ನಮ್ಮನ್ನು ಎದುರಾಕಬಿಡಿ ರೈತರನ್ನ. ಯಾಕಂದರೆ ರೈತರಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಇಲ್ಲ ಮುಖ್ಯಮಂತ್ರಿ ರೈತರು ಮಾತು ಕೇಳಬೇಕಾ ಅಥವಾ ರೈತರು ಮುಖ್ಯಮಂತ್ರಿ ಮಾತು ಕೇಳಬೇಕಾ ಅನ್ನೋದೇ ನಮಗೆ ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ. ದಯವಿಟ್ಟು ಈಗಲೂ ಕೇಳ್ಕೊತಾ ಇದ್ದೀವಿ, ಕೈ ಮುಗಿದು ನಮ್ಮ ರೈತರನ್ನ ಉಳಿಸಿ, ಅನ್ನದಾತರನ್ನ ಉಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀವಿ. ಪ್ರತಿಭಟನೆ ಆದರೂ ಕೂಡ ನಿನ್ನೆ ಒಂದು ಅಧಿಸೂಚನೆ ಬಂದಿದೆ, ಅದಕ್ಕೇನು ಹೇಳ್ತೀರಿ? ಅಲ್ಲ ಸರ್, ನಮಗೆ ಅದೇ ಒಂದು ಅನುಮಾನ ಆಗಿರೋದು. ನಾವು ಇಷ್ಟೊಂದು ಪ್ರತಿಭಟನೆ ಮಾಡ್ತಿದ್ರು ಕೂಡ ಅವರು ಬೇಕು ಈ ಭೂಮಿ ಅಂತ ಹಠ ಹಿಡ್ತಿದ್ದೀರ ಅಂದರೆ ಅಂಥದ್ದು ಏನಿದೆ ನಮ್ಮ ಭೂಮಿಲಿ? ಈಗ ಬೇರೆ ಕಡೆ ಎಷ್ಟೊಂದು ಕಡೆ ಉತ್ತರ ಕರ್ನಾಟಕದ ಕಡೆ ಎಲ್ಲ ಗುಳೆ ಬರ್ತಿದ್ದಾರೆ, ಕೆಲಸ ಕಾರ್ಯ ಇಲ್ಲ ಅಂತಿದ್ರೆ. ನಾವು ಅಲ್ಲಿ ನಮಗೆ ಈಗಾಗಲೇ ಎಲ್ಲ ಭಾಗದಲ್ಲೂ ಫ್ಯಾಕ್ಟ್ರಿಗಳು, ಇಂಡಸ್ಟ್ರಿಯಲ್ಗಳೆಲ್ಲ ಇದೆ. ಮತ್ತು ನಮ್ಮ ಭಾಗದಲ್ಲಿ ನೀರಾವರಿ ಸೌಲಭ್ಯ ಎಲ್ಲ ಇರೋದ್ರಿಂದ ನಾವೆಲ್ಲ ಆರ್ಥಿಕವಾಗಿ ಮುಂದಿದ್ದೀವಿ. ಅಂಥದ್ರಲ್ಲಿ ಈಗ ನಮಗೇನು ಅಭಿವೃದ್ಧಿ ಮಾಡಬೇಕು? ನಾವೇನಾರು ಕೇಳಿದ್ದೀವ ಅಭಿವೃದ್ಧಿ ಬೇಕು, ನಮ್ಗೆ ಇಲ್ಲಿ ತೊಂದರೆ ಆಗಿದೆ ಅಂತ? ಯಾರಿಲ್ಲ. ಎಲ್ಲಿ ಅನಾನುಕೂಲ ಇರುತ್ತೋ ಅಲ್ಲಿ ಮಾಡಬೇಕು, ಎಲ್ಲಿ ಬರಡು ಭೂಮಿ ಇರುತ್ತೋ ಅಲ್ಲಿ ಮಾಡಬೇಕು. ಈಗ ನಾವೇನು ಕಣ್ಣು ಮುಚ್ಕೊಂಡೇನು ಕೂತ್ಕೊಂಡಿಲ್ಲ. ನೀವು ಕೂಡ ಮಾಧ್ಯಮದವರು ಅಷ್ಟೇ ಸುತ್ತಮುತ್ತ ನೋಡ್ತೀರಿ ಇಲ್ಲಿ ಎಂಥ ಪರಿಸರ ಇದೆ, ಎಂಥ ವಾತಾವರಣ ಇದೆ ಅಂತ. ಇವಾಗ ಇಲ್ಲಿಂದ ನಾವು ಬೆಳೆ ಬೆಳೆಯೋದು, ಎಷ್ಟು ಜನ, ಎಷ್ಟು ಸಾವಿರ ಜನ, ಲಕ್ಷಾಂತರ ಜನ ಬದುಕ್ತಿರ್ತಾರಲ್ವ, ಆ ಬದುಕನ್ನು ನಮ್ಮ ರೈತರನ್ನೇ ಕಿತ್ಕೊಂಡಂಗಾಗಲ್ಲ. ಇಲ್ಲಿ ಲಕ್ಷಾಂತರ ಜನಕ್ಕೆ ಏನು ಇಲ್ಲಿಂದ ನಾವು ಆಹಾರನೇ ಆಗಿರ್ಬೋದು, ಹಾಲೇ ಆಗಿರ್ಬೋದು. ಇವತ್ತು 6 ಲಕ್ಷ ಲೀಟ್ರ್ ಹಾಲು ಉತ್ಪಾದನೆ ಆಗ್ತಿದೆ ನಮ್ಮ ಕಡೆ. ಪ್ರತಿಯೊಂದನ್ನು ನೀವು ಎಲ್ರಿಗೂ ಒಂದು ಯಾವ ರೀತಿ ನಿರ್ಮೂಲನೆ ಮಾಡ್ತಾ ಇದ್ದೀರಿ ಅಂದರೆ, ಅಲ್ಲ ಸರಿ, ಉತ್ಪತ್ತಿ ಮಾಡ್ತಾ ಇದ್ದೀರಿ ನೀವೇನೆ. ಅಂದರೆ ಬಡತನನೇ ಆಗಲಿ ಅಥವಾ ಕಷ್ಟಗಳನ್ನೇ ಆಗಲಿ ನೀವೇ ಉತ್ಪತ್ತಿ ಮಾಡ್ತಾಯಿದ್ದೀರಾ. ಇದು ದೇವರನ್ನೇಗೂ ಹೇಳ್ತಾ ಇದ್ದೀವಿ, ಯಾವುದೇ ದೇವರು ನಿಮ್ಮನ್ನು ಕ್ಷಮಿಸಲ್ಲ. ಆಮೇಲೆ ಏನೇ ನೀವು ಎಷ್ಟೋ ನಮ್ಮನ್ನ ರೈತರನ್ನ ಹೊಟ್ಟೆ ಉರಿಸಿ ಬೀದಿಗೆ ಹಾಕ್ಬೋದು ನೀವು, ಆದರೆ ನೀವು ಸತ್ತಾಗಲೂ ಕೂಡ ನಿಮಗೆ ಇರೋದು 3 ಅಡಿ 6 ಅಡಿನೇ, ಇದೇ ಸೌದೆನೇ, ಇದೇ ಮರಗಳಿಂದನೇ. ನಿಮಗೇನು ಬೇರೆ ಥರ ಏನು ಪ್ರಭಾವಿ ವ್ಯಕ್ತಿ ನೀವು ದುಡ್ಡು ಮಾಡಿದಿರಿ ಇದು ಮಾಡಿದ್ರಿ ಅಂತ ಯಾರು ನಿಮ್ಮನ್ನೇನು ಮೇಲ್ಗಡೆ ಇಟ್ಟೇನು ಪೂಜೆ ಮಾಡಲ್ರು, ನಿಮ್ಮನ್ನು ಸತ್ತಾಗೇನು ದುಡ್ಡಲ್ಲೇ ಸುಡಲ್ರು. ನಿಮ್ಮನ್ನ ಹಾಕೋದು ಇದೇ ಭೂಮಿಗೆ, ಅದನ್ನು ಮರಿಬೇಡಿ. ಆ ಭೂಮಿನ ಕಿತ್ಕೊಂಡು ಇನ್ನೊಬ್ಬರನ್ನ ಹೊಟ್ಟೆ ಉರಿಸೋದಂತೂ ಮಾಡಬೇಡಿ. ಇವತ್ತು ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಮತ್ತು ಡಿ ಕೆ ಶಿವಕುಮಾರ್ ಅವರು ಪ್ರತಿಯೊಂದು ಸಾರಿ ಒಂದು ಮಾತು ಹೇಳ್ತಾ ಇರ್ತಾರೆ, ಭಾವನೆ ಮತ್ತು ಬದುಕು ಅಂತ. ನಾನು ಬದುಕಿನ ಬಗ್ಗೆ ಯೋಚನೆ ಮಾಡ್ತೀನಿ, ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ. ಈಗೇನು ಹೇಳ್ತೀವಿ ಸರ್? ಬದುಕಿನ ಬಗ್ಗೆ ಯೋಚನೆ ಮಾಡ್ತೀನಿ ಅಂದರೆ ಯಾಕೆ ಸರ್? ಈಗ 1 ವರ್ಷದ ಮೇಲೆ 4 ತಿಂಗಳಾಯ್ತಲ್ಲ ನಾವು ಕೂತ್ಕೊಂಡಿದ್ದೀವಲ್ಲ. ಅಂದರೆ ಅವ್ರಿಗೆ ಭಾವನೆ ಯಾವ ಥರ ಇದೆ?
ಎಲ್ಲಿದೆ ಭಾವನೆ? ಅವ್ರು ಏನು ಹೇಳಿದ್ರು ಹೇಳಿ, ಕನಕಪುರದವ್ರು ರೈತರು ಮಾತ್ರ ಕೂಲಿ ಕೆಲ್ಸಕ್ಕೆ ಹೋಗ್ಬೇಡಿ, ಕಾರ್ಮಿಕರು ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂತ ಅಲ್ಲಿ ಹೇಳಿದ್ರು. ಇಲ್ಲಿಗಲ್ಲ ಅವ್ರು ಹೇಳಿದ್ದು. ಅಂದರೆ ಭಾವನೆ ಯಾವ ಥರ ಹೇಗಿದೆ ಹೇಳಿ, ಅಲ್ಲಿಗೊಂದು ಇಲ್ಲಿಗೊಂದು ಭಾವನೆ ಇರ್ಬಾರ್ದು. ಭಾವನೆ ಏನ್ಮೇಲೆ ರೈತ ಅಂದರೆ ರೈತನಿಗೆ ಯಾವ ರೀತಿ ನೋಡಬೇಕು, ಒಬ್ಬರು ಮಕ್ಕಳು ಸ್ಟೂಡೆಂಟ್ಸ್ ಅಂದರೆ ಅವ್ರು ಯಾವ ಥರ ಕೊಡಬೇಕು ಅದನ್ನು ಕೊಡಬೇಕು, ಅಥವಾ ಕಾರ್ಮಿಕರಿಗೆ ಏನು ಹೇಳ್ಬೇಕು ಅದನ್ನು. ನೀವು ಆ ಥರ ಇಲ್ಲ, ಅಲ್ಲಿಗೊಂದು ಇಲ್ಲಿಗೊಂದು ಬಂದಮೇಲೆ ನಿಮ್ಗೆ ಯಾವ ಭಾವನೆ? ನೀವು ನಂಬಿರೋ ಅಜ್ಜಯ್ಯ ನಂಬಿದ್ದೀನಿ ಅಂತ ಹೇಳ್ತಿರಲ್ಲ, ನೀವು ಅಜ್ಜಯ್ಯನೇ ನಿಮಗೆ ಬುದ್ಧಿ ಕೊಡಬೇಕು. ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡ್ತೀರಿ ಎಲ್ಲದಕ್ಕೂ ಅಲ್ವಾ? ಆ ಅಜ್ಜಯ್ಯನೇ ದಾರಿ ಕೊಡಲಿ. ನಾವು ನಂಬಿರೋ ಗೋವುಗಳಿದೆ, ನಾವು ಆ ಗೋವನ್ನ ನಂಬ್ಕೊಂಡು ಹಸುಗಳನ್ನ ಸಾಕಿದೀವಲ್ವ, ನಮ್ಗೆ ಅದೊಂದೇ ಸಾಕ್ಷಿ. ಭಗವಂತ ನಮ್ಮನ್ನು ಉಳ್ಸಪ್ಪ ಅಂತ ದೇವ್ರನ್ನ ಕೇಳ್ಕೊತಾ ಇದ್ದೀವಿ. ನಮ್ಮನ್ನು ಈ ರೀತಿ ಹೊಟ್ಟೆ ಉಡ್ಸೋರು ಹಾಳಾಗೋಗ್ಲಿ ಅಂತಲೇ ಹೇಳ್ತಾ ಇದ್ದೀವಿ.